ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನು ಅಂದರೆ, ನೆನ್ನೆ ನಾವು ಮೆಣಸಿನ್ಕಾಯಿ ಉಪ್ಪಿನಕಾಯಿ ಮಾಡಿದ್ವಿ ಅಲ್ಲ, ಅದರದ್ದೇ ಇದು ವ್ಲಾಗು, ಅದರ ರೆಸಿಪಿ ಇದು. ಸೊ ನಾವು ಮೆಣಸಿನ್ಕಾಯಿ ಉಪ್ಪಿನಕಾಯಿನ ಹೆಂಗೆ ಮಾಡಿದ್ವಿ ಅನ್ನೋದನ್ನು ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಕಿಚನ್ ಎಲ್ಲ ಹಿಂಗಿದೆ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ, ಪ್ಯಾಕಿಂಗ್ ನಡೀತಾ ಇದೆ, ಅದಕ್ಕೆ ಹಿಂಗಿದೆ. ಸೊ ಅದೇ ಟೈಮಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಇತ್ತು, ನಾನು ತುಂಬ ಟೈಮಿಂದ ಅನ್ಕೊಳ್ತಾ ಇದ್ದೆ ಮಾಡಬೇಕು ಅಂತ. ಅದಕ್ಕೋಸ್ಕರ ಇಲ್ಲೇ ತೋರಿಸು ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಇದೊಂಥರ ಡಿಫ್ರೆನ್ಸ್ ಉಪ್ಪಿನಕಾಯಿ. ನಮ್ಮಿದ್ರು ಅನ್ನೋದಕ್ಕಿಂತ ಜಾಸ್ತಿ ಯಾರು ಹೇಳ್ತಾರೆ, ಮಾರ್ವಾಡಿಸು ಮತ್ತೆ ಇದ್ರ ಕಡೆಯವರು ತುಂಬಾ ಹಾಕ್ತಾರೆ ಇದು ಉಪ್ಪಿನಕಾಯಿ. ಹಿಂದಿಯವರು ಮೆಣಸಿನ್ಕಾಯಿಗೆ ಇದರಲ್ಲಿ ಮೆಂತ್ಯ ಮತ್ತೆ ಮೆಣಸು, ಜೀರಿಗೆ, ಸಾಸಿವೆ ಮತ್ತೆ ಸೋಂಪು, ಅಜ್ವಾಯಿನ್ ಅಂತ ಹೇಳ್ತಾರಲ್ಲ, ಇದಿಷ್ಟನ್ನು ಹಾಕಿದ್ದೀನಿ. ಇದನ್ನ ಚೆನ್ನಾಗಿ ಹುರಿದು ಮಿಕ್ಸಿನಲ್ಲಿ ರುಬ್ಬಿಟ್ಟು ಇದೆಲ್ಲ ಹಾಕಿ ಉಪ್ಪಿನಕಾಯಿ ಹಾಕೋದು. ಮತ್ತೆ ತೋರಿಸ್ತೀನಿ, ಇಲ್ಲಿ ರುಬ್ಬೇಕು ಇವಾಗ ಇದನ್ನ. ನೋಡಿ, ಇವಾಗ ನಾನು ಅವಾಗೆ ತೋರಿಸಿದ್ನಲ್ಲ, ಅದು ಪೌಡರ್ ಮಾಡಿದೆ, ಅದು ಹಾಕಿದ್ದೀನಿ. ಮತ್ತೆ ಅರಿಶಿನ, ಉಪ್ಪು ಮತ್ತೆ ಮೆಣಸಿನ್ಕಾಯಿ ಪುಡಿ. ಮೆಣಸಿನ್ಕಾಯಿಗೆ ಮೆಣಸಿನ್ಕಾಯಿ ಪುಡಿ ಹಾಕ್ತಿದ್ದಾಳೆ ಅಂದ್ಕೋಬೇಡಿ, ಇದು ಮೆಣಸಿನ್ಕಾಯಿ ತುಂಬಾ ಖಾರ ಇಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪ ಖಾರ ಇರಲಿ ಅಂತ ಮೆಣಸಿನ್ಕಾಯಿ ಪುಡಿ ಲೈಟಾಗಿ ಹಾಕೊಂಡಿದ್ದೀನಿ. ಮತ್ತೆ ಕಲರ್ ಬರುತ್ತೆ ಅದಕ್ಕೋಸ್ಕರ ಹಾಕೊಂಡಿದ್ದೀನಿ. ಮತ್ತೆ ನೋಡಿ, ಇಲ್ಲಿ ನಮಗೆ ಬೇಕಾದ್ರೆ ವಿನಿಗರ್, ವೈಟ್ ವಿನಿಗರ್ ಬರುತ್ತಲ್ಲ, ಅದನ್ನ ಹಾಕೋಬಹುದು. ಇಲ್ಲ ಅಂತಂದ್ರೆ ನಿಂಬೆಹಣ್ಣು ಹಾಕೋಬಹುದು. ನಿಂಬೆಹಣ್ಣು ಇರ್ಲಿಲ್ಲ, ಅದಕ್ಕೆ ವೈಟ್ ವಿನಿಗರ್ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನಾನು ಇದಕ್ಕೆ. ಇವಾಗ ಇದೆಲ್ಲ ಆಯ್ತು ನೋಡಿ. ಇದು ಫಸ್ಟ್ ನಾನು ಎಣ್ಣೆ ತಣ್ಣಗಾಗ್ಲಿ ಅಂತ ಕಾಯಿಸಿಟ್ಟಿದ್ದೆ, ತಣ್ಣಗಾಗಿದೆ. ಸೊ ಇವಾಗ ಇದನ್ನೆಲ್ಲ ಇದ್ರ ಮೇಲೆ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಗಾಜಿನ ಡಬ್ಬದಲ್ಲಿ ತುಂಬಿಟ್ಕೋಬೇಕು. ಹಿಂಗ್ ಅಂತಾರಲ್ಲ, ಅದಿದ್ರೆ ಕೂಡ ಹಾಕೋಬಹುದು. ಮನೇಲಿ ಹಿಂಗಿದ್ದಿಲ್ಲ, ಅದಕ್ಕೆ ನಾನು ಹಿಂಗ್ ಹಾಕಿಲ್ಲ. ಇವಾಗ ನಾನು ಇದನ್ನ ಮಿಕ್ಸ್ ಮಾಡಿ ಗಾಜಿನ ಡಬ್ಬಕ್ಕೆ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ, ಇದೆಲ್ಲ ಮಿಕ್ಸ್ ಆದ್ಮೇಲೆ ಹಿಂಗಿದೆ. ಇವಾಗ ಅಂದ್ರೆ ಸಾಯಂಕಾಲ ಮೇಲಾದ್ರೆ ಕೂಡ ತಿನ್ಬೋದು. ಇಲ್ಲಾಂದ್ರೆ ಒಂದು 3 ದಿನ ಬಿಟ್ರೆ ಈ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಉಪ್ಪು ಮತ್ತೆ ಖಾರ ಎಲ್ಲ ಇದಾಗಿರುತ್ತಲ್ಲ, ಆಮೇಲೆ ಮಸಾಲೆ ಹಿಡಿದಿರುತ್ತೆ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ ಒಂದು ಡಬ್ಬಕ್ಕೆ ತುಂಬಿಸಿಡೋಣ ಬನ್ನಿ ಇದನ್ನ. ನೋಡಿ, ಇದು ಬಾಕ್ಸಲ್ಲಿ ಯಾವ್ದು ಫಿಲ್ ಮಾಡಿದ್ದೀನಿ. ಇದು ಸ್ವಲ್ಪ ದೊಡ್ಡದೇ ಬಾಕ್ಸು, ಮನೇಲಿ ಇದೆ ಇದ್ದಿದ್ದು. ಗಾಜಿನ ಬಾಕ್ಸಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಇರುತ್ತೆ, ಕೆಡಲ್ಲ ಅಂತ ಇದ್ರಲ್ಲಿ ಹಾಕಿದ್ದೀನಿ. ಇವಾಗ ಇಲ್ಲಿ ಇದೆಲ್ಲ ಎಣ್ಣೆ ಏನು ಅಷ್ಟು ಕಾಣಿಸ್ತಾ ಇಲ್ಲ. ಸ್ವಲ್ಪ ಅದು ದಿನ ಕಳೀತಾ ಅದರಲ್ಲಿರೋ ಎಣ್ಣೆ ಎಲ್ಲ ಇಳ್ಕೊಳ್ಳುತ್ತೆ. ಅಕಸ್ಮಾತ್ ಏನಾದರೂ ಎಣ್ಣೆ ಇಲ್ಲಿ ಟಾಪ್ವರೆಗೂ ಬಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕ್ಬೋದು. ಈಗ ಸದ್ಯಕ್ಕೆ ನೋಡೋಣ, 1-2 ಡೇಸ್ ಅಂತ ಇಷ್ಟು ಹಾಕಿದ್ದೀನಿ. ಇವಾಗ ಇದನ್ನ ಫ್ರಿಜ್ಜಲ್ಲೆಲ್ಲ ಇಡಬಾರ್ದು, ಹೊರಗಡೆನೆ ಇಟ್ಟರೆ ಅದು ಚೆನ್ನಾಗೆ ಉಪ್ಪು, ಹುಳಿ ಮತ್ತೆ ಖಾರ ಎಲ್ಲ, ಅದೇ ಮೆಣಸಿನ್ಕಾಯಿ ಖಾರ ಇದ್ರು ಅದಕ್ಕೆ ಎಲ್ಲ ಇಟ್ಕೊಳ್ಳುತ್ತೆ. ಸೊ ಇವಾಗ ಇದನ್ನ ಡಬ್ಬನ ಮುಚ್ಚಿ ಒಂದು ಸೈಡ್ ಇಟ್ಬಿಡೋಣ. 1-2 ಡೇಸ್ ಬಿಟ್ಕೊಂಡು ನೋಡೋಣ ಹೇಗೆ ರೆಡಿ ಆಗಿರುತ್ತೆ ಅಂತ. ಓಕೆ ಗಾಯ್ಸ್, ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.